ಶ್ರೀ ಗುರುಭ್ಯೋ ನಮಃ. ಸಂಸಾರ ಅಂತ ಹೇಳಿದ್ರೆ ಮನುಷ್ಯ ಜೀವತ್ವದಲ್ಲಿ ನಾವು ಬರುವಾಗ ನಾವು ಪಡಿಬೇಕು ಅಂತ, ಅದಕ್ಕೋಸ್ಕರ ಮದುವೆ ಸಂದರ್ಭದಲ್ಲಿ ಧ್ರುವಾರುಂಧತಿ ದರ್ಶನ ಆದ ಕೂಡಲೇ ಹೇಳಿಸ್ತಾರೆ ಪುರೋಹಿತರು, ಜೀವಪತ್ನಿ ಪ್ರಜಾಂ ವಿಂದೇಯ. ಮದುವೆ ಆದ ಕೂಡಲೇ ನಮ್ಗೆ ಮಕ್ಕಳು ಬೇಕೇ ಬೇಕು. ಸುಮ್ಮನೆ ಮಗಳು ಐಷಾರಾಮದ ಜೀವನಕ್ಕೋಸ್ಕರ ನಮ್ಮ ಮದುವೆ ಅಲ್ಲ, ಪ್ರಜಾ ಸುಖಕ್ಕಾಗಿ, ಹಾಗೆಯೇ ಸಮಾಜದ ಉದ್ಧಾರಕ್ಕಾಗಿ ಒಳ್ಳೆಯ ಸತ್ಪುರುಷರನ್ನ ಆ ಪ್ರಕೃತಿ ರೂಪದಲ್ಲಿರತಕ್ಕಂತಹ ಮಹಾತಾಯಿ ಹೆಂಡತಿಯ ರೂಪದಲ್ಲಿ ಬಂದು ಆ ರೀತಿಯಲ್ಲಿ ಜನ್ಮವನ್ನು ಕೊಡ್ತಕ್ಕಂತಹ ವ್ಯವಸ್ಥೆಗಳು. ಅದಕ್ಕೋಸ್ಕರ ದೇವರನ್ನು ಕೇಳಬೇಕು, ಇದು ಮುಖ್ಯ. ನಮ್ಗೆ ಗಂಡ ಹೆಂಡತಿ ಆದ ಕೂಡಲೇ ಮಕ್ಕಳಾಗೋದಿಲ್ಲ. ಆ ಮಕ್ಕಳನ್ನು ಕೊಡ್ತಕ್ಕಂತಹ ವ್ಯವಸ್ಥೆ ಇರುವುದು ಭಗವಂತನಲ್ಲಿ ಮಾತ್ರ. ಅದಕ್ಕೋಸ್ಕರ ಆ ಕೃಷ್ಣರೂಪಿ ಭಗವಂತನನ್ನ ಕೇಳತಕ್ಕಂತಹ ಒಂದು ಶ್ಲೋಕ ಭಾಗವತದಲ್ಲಿ ಬರ್ತದೆ. ದೇವಕೀ ಸುತ ಗೋವಿಂದ ವಾಸುದೇವ ಜಗತ್ಪತೆ ದೇಹಿ ಮೇ ತನಯಂ ಕೃಷ್ಣ ತ್ವಾಮಹಂ ಶರಣಂ ಗತಃ. ಈ ರೀತಿಯಾಗಿ ದೇವರನ್ನು ಪ್ರಾರ್ಥನೆ ಮಾಡ್ತಾ 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 ಇರುವಾಗ ಅದೇ ದಶಂವ ಶತಂವ ಸಹಸ್ರಂವ ಅನ್ನೋ ಆ ರೀತಿಯಲ್ಲಿ ಆವೃತ್ತಿಯಲ್ಲಿ ಆ ದೇವರನ್ನ ಸ್ತೋತ್ರ ಮಾಡ್ತಾ ಇರುವಾಗ ಖಂಡಿತವಾಗಿಯೂ ಭಗವಂತ ಆ ಅನುಗ್ರಹ ಮಾಡ್ತಾನೆ, ಪುತ್ರ ಪೌತ್ರಾದಿ ಸಂಪತ್ತನ್ನು ಕೊಡ್ತಾನೆ ಅಂತ ಹಿರಿಯರ ಮಾತು, ಋಷಿಗಳ ಮಾತು, ಶಾಸ್ತ್ರ ಪುರಾಣಗಳ ಆಧಾರದ ಮಾತು. ಶ್ರೀಕೃಷ್ಣಾರ್ಪಣ.